ಕಾರಣಕ್ಕಾಗಿ ಸ್ಟಾಂಪ್ ಡ್ಯೂಟಿಯನ್ನ ಏರಿಸುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆಯಂತೆ. ರಾಜ್ಯದಲ್ಲಿ 2013ರಲ್ಲಿ ಕೊನೆಯ ಬಾರಿಗೆ ಸ್ಟಾಂಪ್ ಡ್ಯೂಟಿಯನ್ನ ಏರಿಕೆ ಮಾಡಲಾಗಿದೆ. ತದನಂತರ ಈಗಲೂ ಕೂಡ ನಿರೀಕ್ಷಿತ ಆದಾಯ ಬರ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಈ ಸ್ಟಾಂಪ್ ಡ್ಯೂಟಿ ಏರಿಕೆಗೆ ಅಂತ ಸರ್ಕಾರ ಚಿಂತನೆ ನಡೆಸಿದೆ. ವಾರದ ಹಿಂದೆ ಮಹತ್ವದ ಸಭೆ ನಡೆಸಿರುವಂತ ಸಿದ್ದರಾಮಯ್ಯ 2025-26ನೇ ಸಾಲಿನ ಹಣಕಾಸು ವರ್ಷದಲ್ಲಿ ಆದಾಯ ಸಂಗ್ರಹದ ಕೊರತೆ ಎದುರಾಗಿದೆ. ಹೀಗಾಗಿ ಆಸ್ತಿ ನೋಂದಣಿಯ ಸ್ಟಾಂಪ್ ಡ್ಯೂಟಿಯನ್ನ ಹೆಚ್ಚಿಸಬೇಕು ಅಂತೇಳಿ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಸ್ಟಾಂಪ್ ಡ್ಯೂಟಿ 1% ಏರಿಕೆ ಮಾಡೋದಕ್ಕೆ ಸರ್ಕಾರ ಸದ್ಯ ಚಿಂತಿಸ್ತಾ ಇರೋದು. ಸದ್ಯ ರಾಜ್ಯದಲ್ಲಿ 5% ಸ್ಟಾಂಪ್ ಡ್ಯೂಟಿ ಸಂಗ್ರಹ ಇದೆ. ಇದ್ರ ಜೊತೆಗೆ 1 ಅಂದ್ರೆ ಅಲ್ಲಿಗೆ 6% ಆಗುತ್ತೆ. 1% ರಿಜಿಸ್ಟ್ರೇಷನ್ ಶುಲ್ಕ, 0.5% ಸೆಸ್ ಹಾಗೂ 0.1% ಸರ್ಚಾರ್ಜ್ ಸಂಗ್ರಹಕ್ಕೆ ಅಂತ ಮುಂದಾಗ್ತಾ ಇರೋದು. ಈಗ ಸ್ಟಾಂಪ್ ಡ್ಯೂಟಿಯನ್ನ 1% ಏರಿಕೆಗೆ ಅಂತೇಳಿ ಚಿಂತನೆ ಮಾಡಲಾಗ್ತಾ ಇದೆ. ಇಲ್ಲಿವರೆಗೂ ಕೂಡ ನಿರೀಕ್ಷಿತ ಆದಾಯ ಬಂದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಸ್ಟಾಂಪ್ ಡ್ಯೂಟಿಯ ಏರಿಕೆಗೆ ಮುಂದಾಗ್ತಾ ಇರೋದು. 2013ರಲ್ಲೇ ಲಾಸ್ಟ್, ತದನಂತರದಲ್ಲಿ ಏರಿಕೆ ಆಗಿರಲಿಲ್ಲ. ಆದ್ರೀಗ ಹಣಕಾಸು ವರ್ಷದಲ್ಲಿ ಈ ವರ್ಷ 2025-26 ಅಂತ ಬಂದಾಗ ಯಾವ ನಿರೀಕ್ಷೆಯನ್ನು ಇಟ್ಕೊಂಡಿದ್ರೋ ಆ ಮಟ್ಟಕ್ಕೆ ಹಣಕಾಸು ಸಂಗ್ರಹ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ಚಿಂತನೆಗೆ ಅಂತೇಳಿ ಮುಂದಾಗಿರೋದು ರಾಜ್ಯ ಸರ್ಕಾರ. ಆಸ್ತಿ ನೋಂದಣಿಯ ಸ್ಟಾಂಪ್ ಡ್ಯೂಟಿಯನ್ನು ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಇದೆ. 1% ಏರಿಕೆ ಮಾಡೋದ್ರ ಪ್ರಸ್ತಾಪ ರಾಜ್ಯ ಸರ್ಕಾರದ ಮುಂದೆ ಇತ್ತು. ಈಗಾಗಲೇ ಅದ್ರ ಬಗ್ಗೆ ಚಿಂತನೆ ಕೂಡ ನಡೆದಿದೆ, ಚರ್ಚೆ ಆಗಿದೆ. ಕೃಷಿ ಭೂಮಿ ಇರ್ಬೋದು, ನಿವೇಶನ, ಮನೆಗಳ ಸಬ್ ರಿಜಿಸ್ಟ್ರಾರ್ ಮೌಲ್ಯ ಅಥವಾ ಗೈಡೆನ್ಸ್ ವ್ಯಾಲ್ಯೂನ ಆಧಾರದ ಮೇಲೆ ಕರ್ನಾಟಕದಲ್ಲಿ 5% ಸ್ಟಾಂಪ್ ಡ್ಯೂಟಿಯನ್ನು ಈಗಾಗಲೇ ಸಂಗ್ರಹ ಮಾಡ್ತಾ ಇದ್ದಾರೆ. ಆದರೆ ಈಗ ಅದ್ರ ಜೊತೆಗೆ ಮತ್ತೆ 1% ಸೇರಿಸಬೇಕು, ಏರಿಕೆ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಚಿಂತನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈಗಾಗಲೇ ಸ್ಟಾಂಪ್ ಡ್ಯೂಟಿಯನ್ನು ಏರಿಕೆ ಮಾಡಬೇಕು, ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ಚಿಂತನೆ ನಡೆಸಿದೆ. ಹೇಗಾಗುತ್ತೆ, ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಖಂಡಿತವಾಗ್ಲೂ ಈಗ ಕಂದಾಯ ಸಚಿವರಂತ ಕೃಷ್ಣ ಬೈರೇಗೌಡರು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಹತ್ರ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿರುವಂತದ್ದು. ಮುಖ್ಯವಾಗಿ ಆರ್ಥಿಕವಾದಂತಹ ಹೊರೆ ಸರ್ಕಾರದ ಮೇಲಿದೆ. ನಾನಾ ಯೋಜನೆಗಳು ಹಾಗೇನೆ ಅನುದಾನಗಳು ನೀಡುವಂತಹ ವಿಚಾರದಲ್ಲಿ ಶಾಸಕರು ಈಗಾಗಲೇ ಒತ್ತಡವನ್ನು ಹಾಕ್ತಾ ಇರುತ್ತದೆ. ಒಂದರ ಜೊತೆಗೆ ಹಣಕಾಸಿನ ಆಯವ್ಯಯವನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ಈಗಾಗಲೇ ಜವಾಬ್ದಾರಿ ಇರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ರೀತಿಯಲ್ಲಿ ಈಗ ಸರ್ಕಾರ ಯಾವ್ಯಾವ ರೀತಿಯಲ್ಲಿ ಆದಾಯದ ಮೂಲವನ್ನ ಕಂಡುಕೊಳ್ಳೋದಕ್ಕನ್ನೋ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇರುವಂತದ್ದು. ಅದಕ್ಕೆ ಸ್ಪಷ್ಟೀಕರಣ ನೀಡುವಂತದ್ದು. ಅದಕ್ಕೆ ಒಂದು ಎಕ್ಸಾಂಪಲ್ ಅಂತಂದ್ರೆ ಈಗ ಸ್ಟಾಂಪ್ ಡ್ಯೂಟಿ ಚಾರ್ಜಸ್ ಅನ್ನ 1% ಏರಿಕೆ ಮಾಡಲಿಕ್ಕೆ ಈಗಾಗಲೇ ಚರ್ಚೆಗಳು ಆರಂಭ ಆಗಿರುವಂತದ್ದು. 2013ರಲ್ಲಿ ಕೊನೆಯದಾಗಿ ಒಂದು ಸ್ಟಾಂಪ್ ಡ್ಯೂಟಿ ದರ ಏರಿಕೆ ಏನಾಗಿತ್ತು. ಇದರಿಂದ ಈಗಾಗಲೇ 6.6 ಇದೆ. ಬೇರೆ ಬೇರೆ ಅಂದ್ರೆ 6.6ರಷ್ಟು ಈಗ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ಇರುವಂತದ್ದು. ಇನ್ನು 1% ಏರಿಕೆ ಮಾಡಿದ್ರೆ 7.6 ಆಗುತ್ತೆ. 2025-26 ಹಣಕಾಸಿನ ಮೊದಲ ತ್ರೈಮಾಸಿಕದಲ್ಲಿ ಆದಾಯದ ಸಂಗ್ರಹದ ಕೊರತೆ ಇರುವಂತ ಮೇಲಿದೆ. ಅದನ್ನ ಸರಿದೂಗಿಸಿಕೊಳ್ಳಲು ಹಾಗೇನೆ ಹೆಚ್ಚಿಸಿಕೊಳ್ಳಲು ಈಗ ಸ್ಟಾಂಪ್ ಡ್ಯೂಟಿ ಚಾರ್ಜಸ್ ಅನಿವಾರ್ಯ ಅನ್ನುವಂತ ಒಂದು ಚರ್ಚೆಯಲ್ಲಿ ಸರ್ಕಾರ ತೊಡಗಿರುವಂತದ್ದು. ಇದಕ್ಕೆ ಮುಖ್ಯವಾಗಿ ಕೃಷಿ ಭೂಮಿ, ನಿವೇಶನ, ಮನೆಗಳ ಸಬ್ ರಿಜಿಸ್ಟರ್ ಮೌಲ್ಯ ಹಾಗೇನೆ ಗೈಡ್ಲೈನ್ಸ್ ವ್ಯಾಲ್ಯೂ ಆಧಾರದ ಮೇಲೆ ಈಗಾಗಲೇ 5-6ರಷ್ಟು ಏನು ಸ್ಟಾಂಪ್ ಡ್ಯೂಟಿಯನ್ನ ಕಲೆಕ್ಟ್ ಮಾಡಲಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಪ್ರತಿ 1 ಲಕ್ಷಕ್ಕೆ 6.6ರಷ್ಟು ಸ್ಟಾಂಪ್ ಡ್ಯೂಟಿ ಚಾರ್ಜಸ್ ಈಗ ಬೀಳುತ್ತೆ. ರಿಜಿಸ್ಟ್ರೇಷನ್ ಸಂಬಂಧದಲ್ಲಿ ಅಂದ್ರೆ ನೋಂದಣಿಯ ಸಂದರ್ಭದಲ್ಲಿ ಬೀಳುತ್ತೆ. ಇದರ ಪರ್ಸೆಂಟ್ ಈಗ 1% ಏರಿಕೆ ಆದ್ರೆ ಮುಂದೆ 7.6ರಷ್ಟು ಈಗ ಆಗುವಂತದ್ದು. ಒಟ್ಟಾರೆ ಏನಂತಂದ್ರೆ ಇದ್ರ ಬಗ್ಗೆ ಇದು ಚರ್ಚೆ ಹಂತದಲ್ಲಿ ಇರುವಂತದ್ದು. ಇದು ಯಾವುದೇ ರೀತಿ ಅಂತಿಮ ನಿರ್ಧಾರ ಆಗಿಲ್ಲ. ಕಂದಾಯ ಇಲಾಖೆ ಕೂಡ ಯಾವುದೇ ಪ್ರಸ್ತಾವನೆ ಕೂಡ ಹೋಗಿಲ್ಲ. ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೇನೆ ಕ್ಯಾಬಿನೆಟ್ ಇದೊಂದು ಅಂತಿಮ ನಿರ್ಧಾರವನ್ನು ಮಾಡ್ಬೇಕಾಗತ್ತೆ. ಹಾಗಾಗಿ ಈಗ ಆರಂಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೇನೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಈ ಬಗ್ಗೆ ಚರ್ಚೆ ನಡೆಸಿರುವಂತಹ ಮಾಹಿತಿಗಳು ಈಗ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ.